ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಇವತ್ತು ಆರಂಭ ಆಗಬೇಕಿತ್ತು. ಆದರೆ ಆರಂಭಕ್ಕೂ ಮುನ್ನ ದರ್ಶನ್ ಪರ ವಕೀಲರು ತಕರಾರು ಎತ್ತಿದ್ದಾರೆ. ಸಾಕ್ಷಿಗಳ ವಿಚಾರಣೆ ಬಗ್ಗೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈ ನಡುವೆ ದರ್ಶನ್ ಮನೆಯಲ್ಲಿ ಸೀಸ್ ಆಗಿದ್ದ 80 ಲಕ್ಷ ಹಣ ಐಟಿ ಕೈ ಸೇರಿದೆ. ಟ್ರಯಲ್ ಆರಂಭಕ್ಕೆ ದರ್ಶನ್ ಪರ ವಕೀಲರ ತಕರಾರು. ದರ್ಶನ್ ಮನೆಯಲ್ಲಿ ಸೀಸ್ ಆಗಿದ್ದ 82 ಲಕ್ಷ ಐಟಿ ಕೈಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಇವತ್ತು ಟ್ರಯಲ್ ನಡೆಸೋಕೆ 64ನೇ ಸಿಟಿ ಸಿವಿಲ್ ಕೋರ್ಟ್ ನಿರ್ಧಾರ ಮಾಡಿತ್ತು. ಅದರಂತೆ ಇವತ್ತು ಟ್ರಯಲ್ ಆರಂಭ ಮಾಡೋಕು ಕೋರ್ಟ್ ಮುಂದಾಗಿತ್ತು. ಆದರೆ ಆರಂಭಕ್ಕೂ ಮುನ್ನ ದರ್ಶನ್ ಪರ ವಕೀಲ ಸುನಿಲ್ ಕೆಲ ಆಕ್ಷೇಪಣೆ ಎತ್ತಿದ್ದಾರೆ. ಕೆಲ ಸಾಕ್ಷ್ಯಗಳು ಹಾಗೂ ರೇಣುಕಾಸ್ವಾಮಿ ತಂದೆ ತಾಯಿಯ ಮೂಲಕ ವಿಚಾರಣೆ ಶುರು ಮಾಡಲು ಪ್ರಾಸಿಕ್ಯೂಷನ್ ತೀರ್ಮಾನ ಮಾಡಿದ್ದು, ಈ ಬಗ್ಗೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೇಸ್ ಟ್ರಯಲ್ಗೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ನಡೆಸಿಕೊಂಡಿರೋ ಪ್ರಾಸಿಕ್ಯೂಷನ್ ಮೊದಲಿಗೆ ರೇಣುಕಾಸ್ವಾಮಿ ತಂದೆ ತಾಯಿ ಹಾಗೂ 7-8 ಜನ ಸಾಕ್ಷಿದಾರರು ಹಾಗೂ ದೂರು ನೀಡಿದ್ದ ಸೆಕ್ಯೂರಿಟಿಯನ್ನ ವಿಚಾರಣೆ ನಡೆಸಲಿದೆ. ಆ ನಂತರ ಆ ಹೇಳಿಕೆಯನ್ನ ಕೋರ್ಟ್ ಮುಂದೆ ಪ್ರಸ್ತುತಪಡಿಸೋಕೆ ಪ್ರಾಸಿಕ್ಯೂಷನ್ ತಯಾರಾಗಿದೆ. ಅವರಿಗೆ ಸಮನ್ಸ್ ಕೊಡಲು ಕೂಡ ಪ್ರಾಸಿಕ್ಯೂಷನ್ ತಯಾರಿ ಮಾಡಿಕೊಂಡಿದೆ. ಆದ್ರೆ ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡಿರುವ ದರ್ಶನ್ ಪರ ವಕೀಲ ಸುನಿಲ್, ಸಾಕ್ಷಿಗಳು ಹಾಗೂ ಯಾರನ್ನ ವಿಚಾರಣೆ ನಡೆಸಲಾಗುತ್ತೆ ಅನ್ನೋ ಬಗ್ಗೆ ನಮಗೆ ಮೊದಲು ಪ್ರಾಸಿಕ್ಯೂಷನ್ ಮಾಹಿತಿ ನೀಡಬೇಕು. ನಾವು ಕೂಡ ಟ್ರಯಲ್ಗೆ ತಯಾರಾಗಬೇಕು. ಜೊತೆಗೆ ಮುಖ್ಯ ಐ ವಿಟ್ನೆಸ್ ಗಳನ್ನ ಮೊದಲು ವಿಚಾರಣೆ ನಡೆಸಬೇಕು ಅಂತ ಕೇಳಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಸಮನ್ಸ್ ಅನ್ನ ಯಾರಿಗೆ ಕೊಡಬೇಕು, ಮೊದಲು ಯಾವ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು ಅನ್ನೋ ಬಗ್ಗೆ ನಿರ್ಧಾರ ಮಾಡುವ ಬಗ್ಗೆಯ ಆದೇಶವನ್ನ ನಾಳೆಗೆ ಮುಂದೂಡಿದೆ. ಇನ್ನು ಇವತ್ತು ದರ್ಶನ್ ಪವಿತ್ರ ಗೌಡ ಸೇರಿ ಜೈಲಿನಲ್ಲಿರೋ 7 ಜನ ವಿಸಿ ಮೂಲಕ ಹಾಜರಾಗಿದ್ರು. ಈ ವೇಳೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಆರೋಪಿಗಳಿಗೆ ಜಡ್ಜ್ ಪ್ರಶ್ನೆ ಮಾಡಿದ್ರು. ಆರೋಪಿ ಜಗದೀಶ್ ಹಾಗೂ ಅನುಕುಮಾರ್ ಇಬ್ರು ಕೂಡ ನಮಗೆ ಚಿತ್ರದುರ್ಗ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಮನವಿ ಮಾಡಿದ್ರು. ಅನುಕುಮಾರ್, ನನ್ನ ತಾಯಿಗೆ ಹುಷಾರಿಲ್ಲ ಸ್ವಾಮಿ, ದಯವಿಟ್ಟು ಚಿತ್ರದುರ್ಗ ಜೈಲಿಗೆ ವರ್ಗಾಯಿಸಿ ಅಂತ ಅಳಲು ತೋಡಿಕೊಂಡ. ಆದ್ರೆ ಸದ್ಯ ಟ್ರಯಲ್ ಶುರುವಾಗಬೇಕಾಗಿದ್ದು, ಮುಖ್ಯ ಸಾಕ್ಷ್ಯಗಳ ವಿಚಾರಣೆ ನಡೆಸೋವರೆಗೂ ವರ್ಗಾವಣೆ ಸಾಧ್ಯವಿಲ್ಲ ಅಂತ ಇಬ್ಬರ ಮನವಿಯನ್ನ ಜಡ್ಜ್ ತಿರಸ್ಕರಿಸಿದ್ದಾರೆ. ಇನ್ನು ಇದೇ ವೇಳೆ ಜೈಲಿನಲ್ಲಿ ಇರೋಕೆ ಆಗ್ತಾ ಇಲ್ಲ, ತಲೆ ಕೆಟ್ಟು ಹೋಗ್ತಾ ಇದೆ, ನಮಗೆ ಟಿವಿ ಬೇಕು ಅಂತ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಕೇಳಿದ್ರು. ಆರೋಪಿಗಳ ಮನವಿ ಸಂಬಂಧ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡೋದಾಗಿ ಜಡ್ಜ್ ಹೇಳಿದ್ರು. ಫೈನಲ್ ಆಗಿ ವಿಚಾರಣೆ ಡಿಸೆಂಬರ್ 17ಕ್ಕೆ ಮುಂದೂಡಿದ ಕೋರ್ಟ್ ನಾಳೆ ಯಾರಿಗೆ ಸಮನ್ಸ್ ನೀಡಬೇಕು ಅನ್ನೋ ಬಗ್ಗೆ ಆದೇಶ ನೀಡಲಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.